ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್. ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋವಾನಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ಆದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಜ ಭಜಸ್ಸುರತರೂಪಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸ್ವಸ್ಥಸ್ತ್ವಶೇಷತಾಂ ಅಖಿಲ ಸನ್ಮಂಗಲಾನಿ ಭವಂತು. ಪರಮಪೂಜ್ಯ ಶ್ರೀಪಾದರಾಜ ಮಠಾಧೀಶರಾದಂತಹ ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರು ಹಾಗೂ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಅಡಿದಾಬರೆಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಸಪ್ತಾಹದ ಈ ಒಂದು ಅಭಿಯಾನದಲ್ಲಿ ಒಂದೆರಡು ಭಾಗವತದ ಮಾತನ್ನು ನಿರೂಪಣೆ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ನವಮಸ್ಕಂದ ಭಾಗವತದಲ್ಲಿ ವಿಶೇಷವಾಗಿ ಸೂರ್ಯ ಹಾಗೂ ಚಂದ್ರವಂಶದ ರಾಜರ ಕಥೆಯನ್ನು ಹೇಳ್ತಾರೆ. ಅಲ್ಲ, ಭಗವಂತನ ಕಥೆಗಾಗಿ ಮೀಸಲಿಟ್ಟದ್ದು ಭಾಗವತ ಅಂಥೇಳಿ ನೀವು ಯಾಕೆ ದೇವರ ಕಥೆಯನ್ನು ಬಿಟ್ಟು ಇನ್ಯಾರ್ದೋ ಕಥೆಯನ್ನು ಹೇಳ್ತಾ ಇದ್ದೀರಿ? ಇಲ್ಲ, ನಾವು ಇಷ್ಟು ಪೇಜ್ ಪ್ರಿಂಟ್ ಮಾಡಬೇಕು, ಬರೀಬೇಕು ಅಂದ್ಕೊಂಡಿದ್ವಿ. ಭಗವಂತನ ಮಹಿಮೆಯೆಲ್ಲ ಮುಗಿದೋಯ್ತು, ಹಾಗಾಗಿ ಇನ್ನೇನಾದರೂ ಆ ಪೇಜನ್ನು ಫುಲ್ಫಿಲ್ ಮಾಡಬೇಕಲ್ಲ ಅಂತ ಭಕ್ತರ ಕಥೆಯನ್ನು ಹೇಳ್ತಾ ಇದ್ದೀವಿ ಅಂತಾನ? ಹಾಗೆ ಮಾಡುವ ಅನಿವಾರ್ಯತೆ ಇಲ್ಲ. ಅನಂತ ಮಹಿಮಾವುಳ್ಳವನು ದೇವರು, ಮುಗೀತು ಅಂತ ಆಗೋದಿಲ್ಲ. ಹಾಗಾದರೆ ಹೇಳಿದ್ಯಾಕೆ? ವೈಷ್ಣವಾನಾಂ ಚರಿತ್ರಂತೂ ವಿಷ್ಣೋದ್ರೇಕಾಯ ಕದ್ಯತೆ. ವೈಷ್ಣವರ ಚರಿತ್ರೆಯು ಪರಮಾತ್ಮನ ಪಾರಮ್ಯವನ್ನು ತಿಳಿಸುವುದರಲ್ಲೇ ಪರ್ಯವಸಾನ ಆಗತ್ತೆ. ಅನೇಕ ರಾಜರುಗಳು ಮಹಾಭಗವದ್ಭಕ್ತರಾಗ ಆದದ್ದಕ್ಕೆ ಎಂಥೆಂಥ ಸಮಸ್ಯೆಗಳು ಬಂದರೂ ದೇವರ ಅನುಗ್ರಹದಿಂದ ಸುಖವಾಗಿ ಅವರು ಅದನ್ನೆಲ್ಲ ಮೀರಿ ನಿಂತರು ಅನ್ನುವಂತಹ ಅದ್ಭುತವಾದ ಸಂದೇಶ ಈ ರಾಜರ ಕಥೆಯನ್ನು ಕೇಳಿದಾಗ ನಮಗೆ ಗೊತ್ತಾಗತ್ತೆ. ಈ ದಿಶೆಯಲ್ಲಿ ವೈಷ್ಣವರ ಚರಿತ್ರೆಯೂ ಕೂಡ ಭಗವಂತನ ಪಾರಮ್ಯವನ್ನು ತಿಳಿಸೋದರಲ್ಲೇ ಪರ್ಯವಸಾನ ಆಗತ್ತೆ ಅಂಥೇಳಿ ತಿಳಿಯಬೇಕು. ಸೂರ್ಯ ಸಂಜ್ಞಾದೇವಿಯನ್ನು, ಸಂಜ್ಞಾ ಅನ್ನೋಳನ್ನು ಮದುವೆ ಆದ ಸೂರ್ಯನ ಪುತ್ರ ಈ ಮನ್ವಂತರದ ಅಧಿಪತಿ ವೈವಸ್ವತ ಮನು. ವೈವಸ್ವತ ಮನುವಿಗೆ ಒಬ್ಬ ಮಗನಾದ. ಗಂಡು ಮಗು ಬೇಕು ಅಂತಂದಾಗ ಹೆಣ್ಣು ಆಗಿತ್ತು. ವಸಿಷ್ಠರನ್ನು ಮತ್ತೆ ಪ್ರಾರ್ಥನೆ ಮಾಡಿದಾಗ ಆ ಹೆಣ್ಣನ್ನು ಗಂಡು ಮಾಡಿದರು. ಹೆಣ್ಣಾದಾಗ ಇಳಾದೇವಿ ಅಂತ, ಗಂಡಾದಾಗ ಸುದ್ಯುಮ್ನ ಅಂತ. ಇದಾದ ನಂತರದಲ್ಲಿ ಅವನು ಇಲಾವೃತ ಖಂಡ ಅಂತ ರುದ್ರದೇವರ ಒಂದು ಖಂಡ, ಅಲ್ಲೊಂದು ವನ ಇದೆ, ಸುಕುಮಾರ ವನ ಅಂತ ಒಂದು ಪಾರ್ಕ್. ಅಲ್ಲಿಗೆ ಪುರುಷ ಪ್ರವೇಶ ಇಲ್ಲ. ಯಾರಾದರೂ ಋಷಿಗಳು ಬಂದಾಗ ರುದ್ರದೇವರು ಸತಿಯ ಜೊತೆಯಲ್ಲಿ ಇಡೋರು. ಅವಳು ಇಳಿದು ಬಿಡೋಳು ಪಾರ್ವತಿ. ಋಷಿಗಳು ಬಂದರೂ ನನಗೆ ನಾಚಿಕೆ ಆಗತ್ತೆ ಅಂತ. ಆ ಋಷಿಗಳು ಏಕಾಂತದಲ್ಲಿದ್ದ ಇವರಿಗೆ ಟ್ರಬಲ್ ಮಾಡೋದು ಬೇಡ ಅಂತ ಅವರು ಹೋಗಿಬಿಡೋರು. ಅದಕ್ಕೆ ರುದ್ರದೇವರಂದರು, ಯಾಕೆ ಹೀಗೆ ಮಾಡ್ತಿ? ಇಲ್ಲಿ ಗಂಡಸರು ಬಂದರೆ ನನಗೆ ನಾಚಿಕೆ, ನಾಳೆಯಿಂದ ಇಲ್ಲಿ ಯಾರೇ ಬಂದರೆ ಹೆಣ್ಣಾಗಲಿ ಅಂತ ಅಂದಿದ್ರು. ಅದು ಗೊತ್ತಿರಲಿಲ್ಲ. ಸುದ್ಯುಮ್ನ ಆ್ಯಂಡ್ ಕಂಪನಿ ಹೋದಾಗ ಎಲ್ಲ ಹೆಣ್ಣಾದರು.
ಮತ್ತೆ ವಸಿಷ್ಠರು ಪ್ರಾರ್ಥನೆ ಮಾಡಿದಾಗ ರುದ್ರದೇವರು 1 ತಿಂಗಳು ಗಂಡು 1 ತಿಂಗಳು ಹೆಣ್ಣು ವ್ಯವಸ್ಥೆ ಮಾಡಿದರು. ಸರಿ ಹೋಗಲಿಲ್ಲ. ಆ ನಂತರದಲ್ಲಿ ಸುದ್ಯುಮ್ನ ರಾಜ್ಯವನ್ನು ಬಿಟ್ಟು ಹೋದ ಅಂತ ಸ್ವಲ್ಪ ದಿನ ಆಳಿದ, ಆಮೇಲೆ ಬಿಟ್ಟು ಹೋದ. ಇನ್ನು ಬೇರೆ ಮಕ್ಕಳಾದವು. ವೈವಸ್ವತ ಮನುವಿಗೆ ಇಕ್ಷ್ವಾಕು ಮೃಗಶರಿಯಾತಿ ದಿಷ್ಟದೃಷ್ಟ ಕರೂಷಕಾನ್ ನರಿಷ್ಯಂತಂ ಪ್ರಷದ್ರಂಚ ನಾಭಾಗಂಚ ನಭಂ ವಿಭುಹು ಅಂಥೇಳಿ ತುಂಬ ದೊಡ್ಡ ದೊಡ್ಡ ರಾಜರ ಕಥೆಗಳು, ಅದರಲ್ಲಿ ಆದರ್ಶಗಳು ತುಂಬ ಮೇಳೈಸಿವೆ. ನಾಭಾಗ ಅಂತ ಒಬ್ಬ, ಅವನಿಗೆ ಅಪ್ಪನ ಭಾಗ ಕೊಡಲಿಲ್ಲ. ಅಪ್ಪನನ್ನು ಪ್ರಾರ್ಥನೆ ಮಾಡಿದ, ಅಪ್ಪ ನನಗೆ ಅಣ್ಣ ತಮ್ಮಂದಿರು ಭಾಗ ಕೊಡಲಿಲ್ಲ, ನಾನೇನು ಮಾಡಲಿ? ನಿನಗೆ ನನ್ನ ಆಶೀರ್ವಾದ ಇದೆ, ನೀನು ಚೆನ್ನಾಗಿರ್ತಿ, ವೇದವನ್ನು ಚೆನ್ನಾಗಿ ಅಧ್ಯಯನ ಅಭ್ಯಾಸ ಎರಡೂ ಮಾಡಿದಿ. ಇಲ್ಲೇ ಸಮೀಪದಲ್ಲೇ ಯಜ್ಞಶಾಲೆ ಇದೆ, ಅಲ್ಲಿ ಯಜ್ಞ ಎಲ್ಲ ಮುಗಿದ ಮೇಲೆ ಮಂತ್ರವನ್ನು ಮರೀತಾರೆ ಪುರೋಹಿತರು, ನೀನು ಜ್ಞಾಪಿಸು. ಯಜ್ಞ ಮುಗಿದ ಮೇಲೆ ಉಳಿದದ್ದೆಲ್ಲ ನಿನಗೆ ಕೊಡ್ತಾರೆ ಅಂತ. ಅವತ್ತು ಅಷ್ಟು ಉಳಿಯೋದಂತೆ, ಬೆಳ್ಳಿ ಬಂಗಾರ ವಜ್ರ ವೈಢೂರಿ ಎಲ್ಲವನ್ನ ಕೊಟ್ಟರು. ದಾರಿಯಲ್ಲಿ ತರಬೇಕಾದ್ರೆ ರುದ್ರದೇವರು ನಂದು ಅಂತ ಕೇಳಿದರು. ನಮ್ಮಪ್ಪನನ್ನು ಕೇಳಿಕೊಂಡು ಬರ್ತೇನೆ ಅಂತ ಕೇಳ್ದ. ಅಪ್ಪನೂ ಅದೇ ಹೇಳ್ದ. ನಮಸ್ಕಾರ ಮಾಡಿ ಹೋದ ಅವನು. ತಪ್ಪಾಯಿತು, ನಿಮ್ಮದೇ ಅಂತಿದ್ದು. ರುದ್ರದೇವರಂದರು, ನಾ ಕಟ್ಕೊಂಡು ಏನು ಮಾಡಲಿ, ನಿಮ್ಮ ಅಪ್ಪ ಮಕ್ಕಳ ಪ್ರಾಮಾಣಿಕತೆಯನ್ನು ಪರೀಕ್ಷೆ ಮಾಡಬೇಕಾಗಿತ್ತು. ಬಹಳ ಸಂತೋಷ ಆಯಿತು, ನೀನು ಉದ್ಧಾರ ಆಗು ಅಂತ ಅವರು ಅನುಗ್ರಹ ಮಾಡಿದರು. ಮುಂದೆ ಅವನಲ್ಲಿ ಹುಟ್ಟಿದ ಮಗನೇ ಅಂಬರೀಷ. ಎಂಥ ಭಾಗ್ಯರಿ! ಭಾಗವತದಲ್ಲಿ ಒಂದು ಅಧ್ಯಾಯ ಅವನಿಗಾಗಿ ವೇದವ್ಯಾಸ ದೇವರು ಮೀಸಲಿಟ್ಟಿದ್ದಾರೆ ಅಂದರೆ ಎಂಥ ಸಂತೋಷ. ಒಂದು ಸಣ್ಣ ಪೇಪರಲ್ಲಿ ನಮ್ಮ ಹೆಸರು ಬಿದ್ದರೆ 108 ಜನಕ್ಕೆ ವಾಟ್ಸಾಪ್ ಮಾಡ್ತೀವಿ, ಫೇಸ್ಬುಕ್ಕಲ್ಲಿ ಕಳಿಸ್ತೀವಿ. ಏನಂಥ ದೊಡ್ಡ ಸಾಧನೆ ಇರೋದಿಲ್ಲ. ಬಸ್ ಇಳಿಬೇಕಾದ್ರೆ ಮುಗ್ಗುರಿಸಿದ್ದಕ್ಕೆ ಅವನ ಪಕ್ಕದಲ್ಲೇ ಪೇಪರನ್ನು ಬರೆದಿದ್ದ, ಮುಗ್ಗುರಿಸಿದ ಮುಕುಂದಾಚಾರ್ಯರು ಅಂತ. ಅದನ್ನು ನೋಡಿ ಆನಂದ ಪಡ್ತೇವೆ. ಅಂಥದ್ದು ಎಂಥ ದೊಡ್ಡ ಯೋಗ್ಯತೆ. ಮುಕುಂದ ಲಿಂಗಾಲಯ ದರ್ಶನೇ ದೃಶವು ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗಂ. ತನ್ನೆಲ್ಲ ಅವಯವಗಳು ದೇವರಿಗೆ ಮೀಸಲಿಟ್ಟಿದ್ದ. ಪಾದೋಹರೇ ಕ್ಷೇತ್ರ ಪದಾನುಸರ್ಪಣೆ. ಅವನು ಏನಾದರೂ ಮಾಡ್ತಾ ಇದ್ದದ್ದು ಕಾಲಿನಿಂದ ಬರೀ ಹರಿಯ ಯಾತ್ರೆ, ಕೈಯಿಂದ ಶಾಲಿಗ್ರಾಮ ಸ್ಪರ್ಶ, ಕಣ್ಣಿನಿಂದ ದೇವರನ್ನು ನೋಡೋದು. ಇವನನ್ನು ನೋಡಿಯೋ ಏನೋ ಶ್ರೀಪಾದರಾಜನು ಮಾಡಿದಂತೆ ಇದೆ. ನಾಲಿಗೆಗೆ ಭೂಷಣ ನಾರಾಯಣ ನಾಮ, ಕಾಲಿಗೆ ಭೂಷಣ ಹರಿಯಾತ್ರೆಯು, ಆಲಯಕ್ಕೆ ಭೂಷಣ ತುಳಸಿ ಬೃಂದಾವನ, ವಿಶಾಲ ಕರ್ಣಕ್ಕೆ ವಿಷ್ಣು ಕತೆ ಭೂಷಣ, ಭೂಷಣಕ್ಕೆ ಭೂಷಣ ಇದು ಭೂಷಣ. ರಂಗನ್ನ ನೋಡುವುದೇ ಕಂಗಳಿಗೆ ಭೂಷಣ, ಮಂಗಳಾಂಗಗೆ ಮಣಿವ ಶಿರಭೂಷಣ. ಶೃಂಗಾರ ತುಳಸಿ ಮಣಿ ಕೊರಳಿಗೆ ಭೂಷಣ, ರಂಗವಿಠಲ ನಿನ್ನ ನಾಮ ಅತಿಭೂಷಣ. ಈ ಮಾತು ಮೊದಲು ಆಡಿದ್ದು ಭಾಗವತ. ಶ್ರೀಪಾದರಾಜರು ನಮಗೂ ತಿಳಿಯಲಿ ಅಂತ ಕನ್ನಡದ ಕನ್ನಡಿಯಲ್ಲಿ ಸೆರೆ ಹಿಡಿದು ಕೊಟ್ಟರು. ಈ ಅಂಬರೀಷನ ಮನೆಗೆ ದೂರ್ವಾಸರು ಒಮ್ಮೆ ದ್ವಾದಶಿ ಪಾರಣೆಗೆ ಬರ್ತೇನೆ ಅಂತ ಹೇಳಿದರು. ಯಮುನಾ ತೀರದಲ್ಲಿ ಇದ್ದ. ಸ್ನಾನಕ್ಕೆ ಹೋದವರು ಬರಲೇ ಇಲ್ಲ. ದ್ವಾದಶಿ ಪಾರಣೆಯನ್ನು ಮೀರಬಾರದಂತೆ, 12 ಏಕಾದಶಿ ಮಾಡಿದ ಪುಣ್ಯ ಹೋಗುತ್ತೆ ಅಂತಾರೆ ಶ್ರೀಮದಾಚಾರ್ಯರು. ಧರ್ಮ ಸಂಕಟ, ಆಚಾರ್ಯರನ್ನು ಬಿಡೋದು ಪಾರಣೆ ಬಿಡೋದು. ಇನ್ಯಾರೋ ಹೇಳಿದ್ರು ನೀರನ್ನು ಕುಡಿದಿರು, ಪಾರಣೆ ಮಾಡಿದಂತೇನೂ ಆಯಿತು, ಉಪವಾಸ ಇದ್ದಂತೆ ಆಯಿತು. ನೀರು ಕುಡಿದಿಟ್ಟ ದುರ್ವಾಸರು ಬಂದುಬಿಟ್ರು. ಶಾಪವನ್ನೇ ಕೊಡ್ತೇನೆ ಅಂತ ಹೋದಾಗ ವಿಷ್ಣು ಚಕ್ರ ಇವ್ರ ಮನೇಲಿತ್ತು. ಅದು ಇವ್ರನ್ನ ಅಟ್ಟಿಸಿಕೊಂಡು ಬಂತು. ಬ್ರಹ್ಮದೇವರಲ್ಲಿ ಬೇಡಿದ್ರು, ರುದ್ರದೇವರಲ್ಲಿ ಅಂದರು. ನಾ ಚೇತ ಕಾದು ಅಂದ್ಬಿಟ್ರು. ಮತ್ತೇನು ಮಾಡೋದು? ಸೀದಾ ದೇವರ ಮನೆಗೆ ಬಂದ್ಯಾರು. ದೇವರನ್ನು ಬೇಡಿದ್ರು, ನಿನ್ನ ಚಕ್ರ ದಯಮಾಡಿ ತಕ್ಕೋ. ಚಕ್ರ ನಂದಾದರೂ ಅಂಬರೀಷಂಗೆ ಲೀಸು ಕೊಟ್ಟೀನಿ ಅಂದಂತೆ ದೇವರು. ಅಹಂ ಭಕ್ತ ಪರಾಧೀನ, ನಾನು ಭಕ್ತ ಪರಾಧೀನ. ಭಕ್ತಪರ ಅನ್ನೋದಕ್ಕೆ ನಮ್ಮ ಸತ್ಯಧರ್ಮರು ಅಂಬರೀಷ ಅಂತ ಅರ್ಥವನ್ನು ಮಾಡ್ಯಾರ. ಯಾಕಂದ್ರೆ ನಾನೂ ಭಕ್ತ ಅನ್ಬೋದಾಗಿತ್ತಲ್ಲ ಅಂತಂದರೆ ಇಲ್ಲ, ಭಕ್ತ ಅಂದರೆ ಅನ್ನ ಅಂತ ಅರ್ಥ ಇದೆ. ಭಿಸ್ಸಾಸ್ತ್ರೀ ಭಕ್ತ ಮಂಧೋನ್ನಂ. ಪರ ಅಂದರೆ ಬಿಟ್ಟವನು ಅಂತ. ಅನ್ನ ಬಿಟ್ಟ ಅಂಬರೀಷ ಅಂದರೆ ಭಕ್ತ, ಭಕ್ತ ಪರ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಂಬರೀಷನ ಅಧೀನ ಅಲ್ಲೇ ಹೋಗುವಂತ. ದಿವಸ ಆದ ಮೇಲೆ 1 ವರ್ಷ ಆದಮೇಲೆ ಬಂದರು. ಇಷ್ಟೆಲ್ಲ ಸುತ್ತಿ ಮಾಡಿ ಅಂಬರೀಷ ಪ್ರಾರ್ಥನೆ ಮಾಡಿದ ಮೇಲೆ ದೇವರ ಮನೆಯಲ್ಲಿ ಒಳಗೆ ಹೋಗಿ ಕೂಡ್ತು. ಆಮೇಲೆ ಊಟ ಮಾಡಿದಂತೆ. 1 ವರ್ಷ ನೀರೇ ಕುಡಿದಿದ್ದಂತೆ. ಏನು ಬ್ರಾಹ್ಮಣರ ಬಗ್ಗೆ, ತತ್ವಜ್ಞಾನಿಗಳ ಬಗ್ಗೆ ಇದ್ದ ಗೌರವ. ಹಾಗಾಗಿ ಜ್ಞಾನಿಗಳಿಗೆ ಗೌರವ ಕೊಡಬೇಕು. ಜ್ಞಾನಿಗಳು ಸುಮ್ಮನೆ ತಡ ಮಾಡಲೂಬಾರ್ದು. 2 ಅಂಶವನ್ನು ನಾವು ಈ ಭಾಗವತದಿಂದ ತಿಳಿಯಬಹುದಾಗಿದೆ. ಇದಾದ ಮೇಲೆ ಮುಂದೆ ಅದೇ ವಂಶದಲ್ಲಿ ಶ್ರೀರಾಮಚಂದ್ರನ ಅವತಾರ ಆಗಿದೆ. ಗುರುವರ್ಥೇ ತ್ಯಕ್ತರಾಜ್ಯೋ ವಿಚರದನೂನಂ ಪದ್ಮಪದ್ಭ್ಯಾಂ ಪ್ರಿಯಾಯಾಹ
ಪಾಣಿಸ್ಪರ್ಶ ಅಕ್ಷಮಾಭ್ಯಾಂ ರುಜಿತಪತಿರುಜೋ ಯೋ ಹರೀಂದ್ರಾನುಜಾಭ್ಯಾಂ. ಪರಮಾತ್ಮ ತಂದೆ ಮಾತಿಗೆ ಮರ್ಯಾದೆ ಕೊಡಬೇಕು ಅಂತ ಅರಣ್ಯಕ್ಕೆ ಹೋದ. ಆಮೇಲೆ ಅಲ್ಲಿ ಸೀತಾ ಅಪಹಾರ ನಿಮಿತ್ತದಿಂದ ದುಃಖಗೊಂಡಂತೆ ನಟನೆ ಮಾಡಿದ. ಹನುಮಂತನ ಸಖ್ಯವನ್ನು ಮಾಡಿ ಸುಗ್ರೀವನಿಗೆ ಉಪಕಾರವನ್ನು ಮಾಡಿ ಭಗವಂತ ಮುಂದೆ ಸೇತುವೆಯನ್ನು ಕಟ್ಟಿ ರಾವಣನನ್ನು ಕುಟ್ಟಿ ಮತ್ತೆ ಸಿಂಹಾಸನದ ಮೇಲೆ ಕೂತ ಅಂತ ಒಂದೇ ಶ್ಲೋಕದಲ್ಲೇ ಸುಂದರವಾಗಿ ರಾಮಾಯಣವನ್ನು ಸೆರೆ ಹಿಡಿದು ಕೊಟ್ಟಿದೆ. ವಿಸ್ತಾರವಾಗೂ ಇದೆ. ಇದಾದ ನಂತರದಲ್ಲಿ ಚಂದ್ರವಂಶ, ಚಂದ್ರನ ಮಗ ಬುಧ, ಬುಧನ ಮಗ ಐಲ ಅಂತಾನು ಕರೀತಾರೆ ಅಥವಾ ಪುರೂರವ ಅಂತ ಕರೀತಾರೆ. ಊರ್ವಶಿ ಅವನನ್ನು ಮದುವೆ ಆಗಿದ್ಲು. 59 ವರ್ಷ ಅವನ ಜೊತೆ ಸಂಸಾರ ಮಾಡಿ ಒಂದು ದಿವಸ ಅವಳು ಮೇಕೆಯನ್ನು ತಂದಿದ್ಲು, ಮುದ್ದಾದ 2 ಮೇಕೆಗಳನ್ನು. ಅದನ್ಯಾರಾದರೂ ಕದ್ದುಕೊಂಡು ಹೋದರೆ ನಾನು ನಿನ್ನ ಜೊತೆ ಸಂಸಾರ ಮಾಡಲ್ಲ ಅಂತ ಒಂದು ಕಂಡೀಷನ್ ಇತ್ತು. ವಿಶ್ವಾವಸುವನ್ನು ಗಂಧರ್ವ ಏನು ಮಾಡ್ದ ಅಂದರೆ ಆ ಮೇಕೆಗಳನ್ನು ಕದ್ದುಕೊಂಡು ಹೋದ. ಅವಳು ಮೇಕೆ 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 ಅಂದ ತಕ್ಷಣ ಇವನು ಓಡ್ದ. ಇನ್ನೊಂದು ಕಂಡೀಷನ್ ಇತ್ತು ಅವಳು, ಬೆಳಕಿನಲ್ಲಿ ನಾನು ನಿನ್ನನ್ನು ದಿಗಂಬರನನ್ನಾಗಿ ನೋಡಬಾರ್ದು ಅಂತ. ಅವಳು ಗಂಧರ್ವರು ಬೆಳಕನ್ನು ಬಿಟ್ಟರು. ಅವನು ದಿಗಂಬರನಾಗಿದ್ದ. ರಾತ್ರಿ ಕಾಲದಲ್ಲಿ ಹೇಗೋ ಅವ್ಯವಸ್ಥೆ ಆಗಿತ್ತು. ಆ ಮೇಕೆಯನ್ನು ತರಬೇಕು ಅಂತ ಗಡಿಬಿಡಿ ಇಲ್ಲಿ ಬಂದ. ಇವಳು ಹೋಗಿಬಿಟ್ಲು. ಮುಂದೆ ಆಮೇಲೆ ಅವಳು 6 ಮಕ್ಕಳನ್ನು ತಂದುಕೊಟ್ಟು ಇವನು ಯಜ್ಞಯಾಗ ಮಾಡಿ ಗಂಧರ್ವನ ಸಮಾನನ ಪದವಿಯನ್ನು ಪಡೆದ. ಆ 6 ಮಕ್ಕಳಲ್ಲೇ ಯತಿ, ಯಯಾತಿ ಹೀಗೆಲ್ಲ. ಯತಿ ಹೆಸರಿಗೆ ತಕ್ಕಂತೆ ಯತಿ ಆದ. ಯಯಾತಿ ಅದ್ಭುತವಾದ ಚಕ್ರವರ್ತಿ ಆದ. ರಾಜ್ಯವನ್ನೆಲ್ಲ ಆಳಿ ತನ್ನ ಮಗನಿಂದ ಯಯಾತಿ ರಾಜ ತಾರುಣ್ಯವನ್ನು ಪಡಿತಾನೆ ಪುರುವಿನಿಂದ. 1000 ವರ್ಷ ಭೋಗ ಮಾಡಿ ಕಡೆಗಂತ ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ. ಬಯಕೆಗಳನ್ನು ಈಡೇರಿಸ್ತೇವೆ ಅಂದರೆ ಅದು ಎಂದೂ ಕಡಿಮೆ ಆಗೋದಿಲ್ಲ, ಇನ್ನೂ ಬೇಕು ಅನಿಸುತ್ತೆ. ಇಡೀ ಭೂಮಂಡಲದಲ್ಲಿರುವ ಧವಸ ಧಾನ್ಯ, ದುಡ್ಡು, ಕಾಸು, ಬೆಳ್ಳಿ, ಬಂಗಾರ ಒಬ್ಬನ ಕೊಟ್ಟರು ಇನ್ನೊಂದು ಬೇಕು ಅಂತಾನಂತೆ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಇನ್ನಷ್ಟು ಬೇಕೆಂಬಾಸೆ. ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ. ಭಿನ್ನಹಕ್ಕೆ ಬಾ ಇಲ್ಲವಯ್ಯ, ಬೇಡುವ ಎಲಿಜಿಬಿಲಿಟಿನೇ ಇಲ್ಲ ಅಂತ ಪುರಂದರದಾಸರಂತಾರೆ. ಇಲ್ಲಿ ಮಾತೇ ಅದು. ಇಷ್ಟು ಹೇಳಿ ಆ ಯಯಾತಿಯ ಮಗನೇ ಯದುರಾಜ. ಯದುರಾಜನ ವಂಶದಲ್ಲಿ ಕೃಷ್ಣಾವತಾರ ಆಗಿದೆ. ಕೃಷ್ಣನ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿ ಸ್ವಾಮಿ. ಯಾಕೆ ಕೃಷ್ಣಂದೇ ಕೇಳ್ತಾ ಇದ್ದೀ ಸ್ವಾಮಿ? ಅವನ ಕಥೆ ನಿಮ್ಮಂಥವ್ರ ಬಾಯಲ್ಲೇ ಕೇಳಬೇಕು. ನಿಮ್ಗೆ ಯಾವ ಬಯಕೆ ಇಲ್ಲ. ನಿವೃತ್ತತರಶೈರುಪಗೀಯಮಾನತ್ ಭವೌಷಧ ಶ್ರೋತ್ರ ಮನೋಭಿರಾಮಾತ್ ಕವುತ್ತಮ ಶ್ಲೋಕ ಗುಣಾನುವಾದಾತ್ ಪುಮನ್ ವಿರಜ್ಯೇತ ವಿನಾ ಪಶುಘ್ನಾತ್. ನಿವೃತ್ತತರಶೈಹಿ, ನಿಮಗೆ ಯಾವ ಬಯಕೆ ಇಲ್ಲ. ಬಯಕೆನೇ ಇಲ್ಲದಂಥ ನಿಮ್ಮ ಬಾಯಿಂದಲ್ಲದೆ ಇನ್ಯಾರ ಬಾಯಿಂದ ಕೇಳಬೇಕು? ಆಮೇಲೆ ಹೌದು, ಹೇಳುವವರೆಗೆ ಬಯಕೆ ಇಲ್ಲ, ಕೇಳೋರು ಯಾಕೆ ಕೇಳಬೇಕು? ಸಂಸಾರವೆಂಬ ರೋಗಕ್ಕೆ ಔಷಧ ಇದು. ಕೇಳುವವರಿಗೆ ಹಿತವಾದ ಔಷಧ, ಹೋಮಿಯೋಪತಿ ಇದ್ದ ಹಾಗೆ, ಆಲೋಪತಿ ಅಲ್ಲ ಅಂದರು. ಹೀಗಾಗಿ ಭಗವಂತನ ಕಥೆಯನ್ನು ನಮಗಾಗಿ ಹೇಳಿ ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆವುದು. ಈ ಪದ್ಯದ ಸಾರಾಂಶವೇ ಅಂದರೆ ಸಂಸ್ಕೃತದ ಶ್ಲೋಕವನ್ನೇ ತರ್ಜಮೆ ಮಾಡಿದ್ದಾರೆ ಜಗನ್ನಾಥದಾಸರು ಅಂತ ಜಂಬುಕಂಡಿ ವಾದರಾಜಾಚಾರ್ಯರು. ಕರುಣಾಸಂಧಿಯ ಮೊದಲನೇ ಪದ್ಯ ಇದು. ಅಲ್ಲಿ ವ್ಯಾಖ್ಯಾನ ಮಾಡ್ತಾ ಈ ಭಾಗವತ ಶ್ಲೋಕವನ್ನು ಹೇಳ್ತಾರೆ. ನಿವೃತ್ತ ತರಶೈರುಪಗೀಯಮಾನಾತ್. ಭಗವಂತನ ಕಥೆ ತೃಷೆಯಿಲ್ಲದವರು ಹೇಳೋದು ಕೇಳುವವರಿಗೆ ಸುಖವನ್ನು ಕೊಡುತ್ತೆ. ಇಂಥ ಭಗವಂತನ ಕಥೆ ಯಾರು ಬಿಡ್ತಾರೆ? ದಯಮಾಡಿ ಹೇಳಿ. ಅಲ್ಲೋ ನಿಮಗೇನು ಉಪಕಾರ ಆಗಿದೆ? ನಮ್ಮ ತಾತಂದರಿಗೆ ಬಹಳ ಉಪಕಾರ ಮಾಡಿದ ಮೂರ್ತಿ ಅದು. ಕೃಷ್ಣ ತುಂಬ ಉಪಕಾರ ಮಾಡ್ಯಾನ. ಏನೇನು ಮಾಡ್ದ? ಪಿತಾಮಹ ಮೇ ಸಮರೇ ಅಮರಂಜಯೈ ದೇವವ್ರತಾದ್ಯಾತಿರತೈಸ್ತಿಮಿಂಗಿಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ವತ್ಸಪದಂ ಸ್ಮ ಯತ್ಪ್ಲವಾಹ. ನನ್ನ ತಾತಂದಿರು ದೊಡ್ಡ ಸಾಗರವನ್ನು ದಾಟಬೇಕಾಯ್ತು. ಯಾವ ಸಾಗರ? ಕೌರವ ಸೈನ್ಯ ಸಾಗರ. 11 ಅಕ್ಷೋಹಿಣಿ ಸೈನ್ಯ, ಒಬ್ಬರಕ್ಕಿನ್ನ ಒಬ್ಬರು ಪರಾಕ್ರಮಿಗಳು. ಅಂಥ ಸಾಗರವನ್ನು ದಾಟಬೇಕಾದರೆ ಪಾಂಡವರಿಗಾದ ತ್ರಾಸೆಷ್ಟು? ಏನಿಲ್ಲ, ಸಣ್ಣ ಆಕಳ ಕರು ಹೆಜ್ಜೆ ಇಟ್ಟಾಗ ಅಲ್ಲೊಂದು ಹಳ್ಳ ಬಿದ್ದು ಆ ಹಳ್ಳದಲ್ಲಿ ನೀರು ತುಂಬಿದಾಗ ದಾಟೋದು ಎಷ್ಟು ಕಷ್ಟವೋ ಅಷ್ಟೇ ಅಷ್ಟು ಅಂತ. ಅದಕ್ಕೇನು ಲಾಂಗ್ ಜಂಪು ಬೇಡ, ಸಣ್ಣ ಮಗು ದಾಟಿ ಬಿಡತ್ತೆ.
ಇದು ಹೇಗೆ ಸಾಧ್ಯ ಆಯಿತು ನಿಮ್ಮ ತಾತಂದರಿಗೆ? ಕೃಷ್ಣ ಅನ್ನೋ ನೌಕೆ ಸಿಕ್ಕಿದ್ದರಿಂದ ಸಾಧ್ಯ ಆಯಿತು. ಎಷ್ಟು ದೇವರು ಅನುಗ್ರಹ ಮಾಡಿದ್ರಿ. ರಾಜಸೂಯ ಯಾಗದಲ್ಲಿ ರಾಜೇಶ್ವರ ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನ್ನೇ ಮಾಡಿದ ಎಂಜಲು ಮೊದಲಾದ್ದು ರಾಜೀವಾಕ್ಷನು ಎತ್ತಿದ ಆಯಾಸದಿಂದಲೂ ಕಟಿಯಲ್ಲಿ ಕರವಿಟ್ಟನು. ಪಂಢರೀರಾಯ ಕಟಿಯಲ್ಲಿ ಕರವಿಟ್ಟನು. ಸುರಪಾತನಯಗೆ ಸಾರಥ್ಯವನ್ನೇ ಮಾಡಿ ಭರದಿಂದ ಚಕ್ರವ ಪಿಡಿದುದರಿಂದಲೂ ಪರಿಪರಿ ವಿಧದಿಂದ ಕುದುರೆಗಳ ತಾಂತೊಳೆದು ಪರಿಪರಿ ಕೆಲಸದ ಆಯಾಸದಿಂದಲೂ ಕಟಿಯಲ್ಲಿ ಕರವಿಟ್ಟನು. ಎಷ್ಟು ದೇವರು ಅನುಗ್ರಹ ಮಾಡಿದ್ದು. ಎಂಜಲಗೋಮ ಮಾಡಿದ, ಅಗ್ರಪೂಜೆ ಸ್ವೀಕಾರ ಮಾಡಿದ, ಎ ಟು ಝೆಡ್ ಅವಂತ. ಮಮ ಪ್ರಾಣಾಹಿ ಪಾಂಡವ ಅಂದ್ಬಿಟ್ಟ ದೇವರು. ಇಷ್ಟು ಎಂಜಲಗೋಮ ಮಾಡೋದು, ಪಾಂಡವರ ರಕ್ಷಣೆಗಾಗಿ ಕಟಿಬದ್ಧನಾಗಿ ನಿಂತು ಪಾಂಡವರಿಗೆ ಗೆಲುವು ಬಂದು ಗೆಲ್ಲಿಸಿ ಅವರನ್ನು ಸಂಸಾರದಿಂದಲೂ ಗೆಲ್ಲಿಸ್ದ, ಲೌಕಿಕವಾಗೂ ಗೆಲ್ಲಿಸ್ದ. ಇಂಥ ಅದ್ಭುತವಾದ ಉಪಕಾರ ನನ್ನ ತಾತಂದರಿಗಾಗಿದೆ. ನಿನಗೇನಾಗಿದೆ ಹೇಳು? ನಮ್ಮಮ್ಮನ ಗರ್ಭದಲ್ಲಿದ್ದಾಗೆ ಸತ್ತೋಬೇಕಾಗಿತ್ತು ಸ್ವಾಮಿ. ದ್ರೋಣ್ಯಸ್ತ್ರ ವಿಪ್ಲುಷ್ಟಂ ಇದಂ ಮದಂಗಂ ಸಂತಾನ ಬೀಜಂ ಕುರು. ಪಾಂಡವರ ಸಂತಾನ ಉಳಿಸೋ ಕೃಷ್ಣ ಅಂತ ನನ್ನ ತಾಯಿ ಓಡಿ ಹೋದ್ಲು. ಆಗ ದೇವರು ತಾನೇ ಗರ್ಭದಲ್ಲಿ ರಕ್ಷಣೆ ಮಾಡಿ ನನ್ನನ್ನು ಉಳಿಸ್ದ. ಹಾಗಾಗಿ ಅವನ ಕಥೆ ನನಗೆ ಕೇಳಬೇಕು ಅಂತಿದೆ. ಅವಶ್ಯ ಹೇಳಿ. ನಿಂಗೇನು ಹಸಿವಿಲ್ವಾ? ನಿಮ್ಮ ಬಾಯಿಂದ ಬರ್ತಾ ಇರೋ ಹರಿಕಥಾಮೃತವನ್ನು ಪಾನ ಮಾಡ್ತಾ ಇದ್ರೆ ಹಸಿವೇ ನನಗೆ ಹಿಂಗೋಗಿದೆ ಅಂತ. ಜ್ಞಾನಿಗಳಿಗೆ ಅದೇ ಆಹಾರ ಅಂತ. ವಾದರಾಜರಂತಾರೆ, ನೀವು ದಿನ ಪಾನ ಮಾಡಿ, ಶುಗರ್ ಇರಲಿ ಬಿ ಪಿ ಇರಲಿ ಏನು ತೊಂದರೆ ಇಲ್ಲ ಅಂತ. ಏನದು? ಏನು ಪಾನ ಮಾಡೋದು? ವಾದರಾಜರಂತಾರೆ, ಶ್ರೀನಿವಾಸನ ನಾಮ ಸುಧಾರಸ ಏಸು ರುಚಿಯೋ ಕಾಣೆ ಜೇನು ತುಪ್ಪದಂತೆ ಪಾನವ ಮಾಡುವೆನ. ನಾಮಾಮೃತವ ಪಾನವ ಮಾಡುವೆನ. ಸಕ್ಕರೆ ಬೆರೆಸಿದ ಚೊಕ್ಕ ಪಾನಕವನ್ನು ಮಿಕ್ಕಿ ಮೀರುತ್ತಲಿದೆ ರಕ್ಕಸಾರಿಯ ನಾಮ ಪಾನವ ಮಾಡುವೆನ. ಹಯವದನನ ನಿರ್ಭಯದಿಂಬಜಿಪಗೆ ದಯ ಮಾಡುವ ಸಾಯುಜ್ಯವನಿತ್ತು ಪಾನವ ಮಾಡುವೆನ. ಹೀಗೆ ದೇವರ ವಾರ್ತೆಯನ್ನು ನಾನು ಪಾನ ಮಾಡ್ತೇನೆ ಅಂಥೇಳಿ ವಾದಿರಾಜರು ಅಂದಂತೆ ಅದನ್ನು ಪಾನ ಮಾಡಬೇಕಂತೆ. ದೇವರ ವಾರ್ತೆ ಅದು ಒಳ್ಳೆ ಔಷಧ. ಶ್ರೋತ್ರ ಮನೋಭಿರಾಮಾತ್. ಇದನ್ನು ನೈಷಾತಿ ದುಸ್ಸಹ ಕ್ಷುಣ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತನ್ಮುಖಾಂಬೋಜ ಸೃತಂ ಹರಿಕಥಾಮೃತಂ. ತುಂಬ ಸಂತೋಷಪ್ಪ. ಭೂದೇವಿಗೆ ಭಾರ ಹೆಚ್ಚಾಯಿತು. ಅವಳು ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ನಮ್ಮಪ್ಪನ ಕೈಯಲ್ಲಿ ಎಲ್ಲ ವ್ಯವಸ್ಥೆ ಆಗುತ್ತೆ, ನಾನು ಅಷ್ಟತಂತ್ರ ಅಂತ ಹೇಳಿ ಕ್ಷೀರ ಸಮುದ್ರ ತೀರಕ್ಕೆ ಬಂದು ಬ್ರಹ್ಮಾದಿ ದೇವತೆಗಳು ದೇವರನ್ನು ಸ್ತೋತ್ರ ಮಾಡಿದರು. ದೇವರು ನಾನು ಅವತಾರ ಮಾಡ್ತೇನೆ ಅಂತ ಹೇಳಿದ. ಸಂತೋಷ ಆಯಿತು. ಆಮೇಲೆ ಬ್ರಹ್ಮದೇವರು ತಾವು ಮಾಡಿದ ಅಪಾಯಿಂಟ್ಮೆಂಟ್ ಲಿಸ್ಟ್ ಕೊಟ್ಟರು. ಈ ಅವತಾರದಲ್ಲಿ ನೀನು ಒಬ್ಬರ ಮನೆಯಲ್ಲಿ ಅವತಾರ ಮಾಡೋದು, ಮತ್ತೊಬ್ಬರ ಮನೆಯಲ್ಲಿ ಬೆಳಿಬೇಕು. ಆಯಿತು ಅಂತ ದೇವರು. ಅದೇ ರೀತಿಯಾಗಿ ಭೂಲೋಕದಲ್ಲಿ ಕಶ್ಯಪ ಹಾಗೂ ಅದಿತಿಯರೇ ವಸುದೇವ ಹಾಗೂ ದೇವಕಿಯಾಗಿ ಹುಟ್ಟಿದ್ರು. ದೇವಕಿಯ ಅಣ್ಣ ಕಂಸ ಅಂತ ಅವನೊಬ್ಬ ಮಹಾಯೋಗಿ, ಹಿಂಸೆ ಕೊಡೋದೇ ಅವನ ಸ್ವಭಾವ. ಅವನು ಏನು ಮಾಡಿದ ಅಂತಂದರೆ, ತನ್ನ ತಂಗಿಯ ಮದುವೆ ದಿವಸ ಊರಲ್ಲೇ ಮೆರವಣಿಗೆ ಮಾಡ್ತಾ ಇದ್ದ. ಆಗ ಇವಳಲ್ಲಿ ಹುಟ್ಟೋ 8ನೇ ಮಗು ನಿನ್ನನ್ನು ಕೊಂದಾಕತ್ತೆ ಅಂತ ಶರೀರವಾಣಿ ಆಯಿತು. ವಾಯುದೇವರೇ ನುಡಿದದ್ದು. ಅವನು ಎಲ್ಲರನ್ನು ಜೈಲಲ್ಲಿಟ್ಟ. ಒಂದೊಂದೇ ಮಗು ಆಯಿತು. ಆ್ಯಕ್ಚುಯಲಾಗಿ ಅವನು ಕೊಲ್ತೀನಿ ಅಂತ ಹೊರಟಿದ್ದ. ವಸುದೇವ ಸಮಾಧಾನ ಮಾಡಿ ಹುಟ್ಟೋ ಮಕ್ಕಳನ್ನು ಅರ್ಪಣೆ ಮಾಡ್ತೀನಿ ಅಂತ, ಹಾಳಾಗೋಗ್ಲಿ ಹಾಗೆ ಮಾಡು ಅಂತ ಒಪ್ಪಿಕೊಂಡ. ಮೊದಲನೇ ಮಗು ಆಯಿತು. ಅವನು ಸುಳ್ಳಿಗೆ ನಾನು ಎಂದೂ 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 ದಾಸನಾಗಬಾರ್ದು ಅಂತ ಅಂದಿದ್ದಂತೆ. ಅನೃತಾದ್ ಅತಿವಿಕ್ ಫಲಹ ಅಂತ. ಆ ಮಗುವನ್ನು ವಾಪಸ್ ಕಳಿಸ್ದ. 2, 3 ಹೀಗೆ ಒಂದೊಂದೇ ಮಗು ಬಂತ. ಆದರೆ ಒಂದೊಂದು ಆದಮೇಲೆ ಒಂದೊಂದನ್ನು ಕೊಂದಾಕ್ಬಿಟ್ಟ. 7ನೇದು ಶೇಷದೇವ್ರಿಗಂದ, ನೀ ಹೋಗಿ ಕೂಡು. ಯಾಕೆ ಶೇಷದೇವರು ಬಂದದ್ದು? ಸಂಪ್ರೇಷಯಂತಿ ಸ್ವ ನರೈರ್ನರೇಂದ್ರ ಸ್ವಯಾಂ ಶಕೀಯಾಂ ಪರತ ಪ್ರಯಾಣ.
ಪ್ರಯಾಣದ ಮುಂಚೆ ಮೊದಲು ನಾವು ವ್ಯವಸ್ಥೆ ಮಾಡ್ಕೊಬೋದು. ರಾಜರುಗಳೆಲ್ಲ ಹೋಗ್ಬೇಕಾದ್ರೆ ಮೊದಲಲ್ಲಿ ಫುಡ್ಡು ಬೆಡ್ಡು ಚೆನ್ನಾಗಿ ಹಾಸಿಗೆ ಹಾಸಿ ತಿನ್ಲಿಕ್ಕೆ ಒಳ್ಳೆ ಆಹಾರ ಆದಮೇಲೆ ಫೋನ್ ಮಾಡೋರು. ಹಿಂದೆಲ್ಲ ಯಾತ್ರೆ ಹೋಗ್ಬೇಕಾದ್ರೆ ತುಂಬ ತೊಗೊಂಡು ಹೋಗೋರು, ಲಗ್ಗೇಜ್ಗಿನ್ನ ತಿನ್ನೋದೇ ಜಾಸ್ತಿ ತೊಗೊಂಡವ್ರು. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ತ್ರಿವಿಧಗಳ ತಾಪಗಳಿಗೆ ಪರಿಹಾರಕ ಅಂತ 3 ಡಬ್ಬಿ, ಒಂದು 4 ಬಗೆ ಅವಲಕ್ಕಿ, ಕುಟ್ಟವಲಕ್ಕಿ, ಹಸಿ ಅವಲಕ್ಕಿ, ಚಳು ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಕೆಟ್ಟ ಅವಲಕ್ಕಿ, ಹೀಗೆ ಏನೇನೇನು ಕೆಟ್ಟ ಅವಲಕ್ಕಿ ಯಾರನ್ನು ಕೇಳಿದ್ರೆ ಕೊಡ್ಲಿಕ್ಕೆ ಪ್ರಸಾದ. ಈ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡಿದ್ದರು. ನಮ್ಮ ದೇವರೇ ಮೊದಲು ಮಾಡಿದ್ದದನ್ನು. ಗರ್ಭದಿಂದ ಆ ಮಗುವನ್ನು ಎಳೆಸಿ ತಾನು ಬಂದು ಕೂತಿಯಾನೆ. ಬ್ರಹ್ಮಾದಿಗಳು ಬಂದು ಅದ್ಭುತವಾದ ಸ್ತೋತ್ರ ಮಾಡಿದ್ದಾರೆ, ಗರ್ಭಸ್ತುತಿ ಅಂತ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಸತ್ಯವ್ರತ ಜ್ಞಾನಾನಂದಾತ್ಮಕವಾದ ದೇಹವುಳ್ಳವನು, ಸತ್ಯಪರ ಪಂಚಭೂತ ವಿಲಕ್ಷಣಾತ್, ತ್ರಿಸತ್ಯ 3 ವೇದ ಪ್ರತಿಪಾದ್ಯ, ಸತ್ಯಯೋನಿ ಸತ್ಯಭೂತವಾದ ಜಗತ್ತನ್ನು ಹಡೆದವನು, ಸತ್ಯ ನಿಹಿತಂ ಆ ಜಗತ್ತಿನಲ್ಲಿ ಪ್ರವೇಶ ಮಾಡಿದವನು, ಸತ್ಯಸ್ಯ ಸತ್ಯಂ ಮುಕ್ತಿಯೋಗ್ಯರಿಗೆ ಮೋಕ್ಷ ಕೊಡುವವನು, ಸತ್ಯನೇತ್ರ ಸತ್ಯಭೂತವಾದ ಜಗತ್ತಿನ ನೇತಾರ, ಕಡೆಗೆ ಸತ್ಯಾತ್ಮಕ ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡವನ್ನೇ ನುಂಗುವವನು ನೀನು ಅಂತ. ಏಕಾಯನೋಸೋ ದ್ವಿಪಲಸ್ತ್ರಿಮೂಲಶ್ಚತುರಶ ಪಂಚಶಿವಷಡಾತ್ಮ ಸತ್ತತ್ವಘಟ್ಟ ವಿಟಪೋ ನವಕ್ಕಃ ದಶಚ್ಛದಿದ್ವಿಕಗೋಖ್ಯಾದಿವೃಕ್ಷ. ಈ ಜಗತ್ತು ಹಾಗೂ ಪಿಂಡಾಂಡ ನಮ್ಮ ದೇಹ ಎರಡರ ಬಗೆಯೂ ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡ್ಯಾರ. ಏಕಾಯನೋಸೋ ಒಂದು ಮುಖ್ಯ ಆಶ್ರಯ ಪ್ರಕೃತಿ, ಅದಕ್ಕೂ ಆಶ್ರಯದಾತನಾಗಿ ಭಗವಂತ ಇದ್ದಾನೆ. ಜಯವದೆ ಜಯವದೈ ಮನೆ ತನಕೆ ಬಿಡು 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 ಮನ ಸಂಶಯವ. ಇದನ್ನೇ ಪ್ರಸಂಗವನ್ನು ನಮ್ಮ ಪುರಂದರದಾಸರು ಬುಡ್ಬುಡ್ಕೆ ಹಾಡು ಅಂತ ಮಾಡ್ಯಾರ. 3 ಬುಡದ ಜಗವೆಂಬೋ ಗಿಡ ಹುಟ್ಟಿ ತಣ್ಣ, 3 ಬುಡದ ಗಿಡ ಕೇಳಣ್ಣ, ಹಣ್ಣುಗಳೆರಡು ಐದಾವಪ್ಪ ಹಣ್ಣಿನೊಳಗೆ, 4 ರಸವು ಬೀಳಲು 5 ಐದಾವಪ್ಪ, 6 ಬಗೆಯ ವಿಕಾರ ಕೇಳು, 7 ಬಗೆಯ ಕೆಂಗಲು ಬಣ್ಣ, ರೆಂಬೆಗಳೆಂಟು ಐದಾವಪ್ಪ, ಅಕ್ಷವು ಅದಕ್ಕೆ 9 ಐತೆ, ಎಲೆಗಳು 10 ಐದಾವಪ್ಪ, ಹಕ್ಕಿಗಳೆರಡು ಕೂಡ ಇದಾವೆ, ಒಂದೇ ಹಕ್ಕಿ ಹಣ್ಣು ತಿಂತೈತೆ, ಮತ್ತೊಂದು ಹಕ್ಕಿ ನೋಡುತ್ತದಪ್ಪ, ಉಣ್ಣೋ ಹಕ್ಕಿ ಬಡವಾಗೈತೆ, ಉಣ್ಣದ ಹಕ್ಕಿ ಬಲವಾಗೈತೆ, ಬಿಡು 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 ಮನ ಸಂಶಯವ. ಪುರಂದರದಾಸರು ಇದನ್ನೇ ತರ್ಜಮೆ ಮಾಡಿಕೊಟ್ರು. ನಮ್ಮ ಪಿಂಡಾಂಡದ ಪ್ರಕಾರ ಅರ್ಥ ಹೇಳೋದಾದರೆ ಪ್ರಕೃತಿ ಪ್ರಧಾನ ಕಾರಣ, ಅದಕ್ಕೂ ಆಶ್ರಯನಾಗಿ ದೇವರು ಮುಖ್ಯ ಭಗವಂತ ಆಶ್ರಯ. ಒಬ್ಬ ಆಶ್ರಯ, 2 ಹಣ್ಣು, ಸಕಾಮ ಕರ್ಮ ನಿಷ್ಕಾಮ ಕರ್ಮ ಅಂತ. ಕರ್ಮದಲ್ಲಿ 2 ಬಗೆ. ಸಕಾಮ ಕರ್ಮ ಮಾಡಿದಾಗ ಅದು ಇದು ಬೇಕು ಅಂತ ದೇವರು 3 ರಸ ತುಂಬಿ ಕೊಡ್ತಾನಂತೆ, ಏನು ಧರ್ಮ ಅರ್ಥ ಕಾಮ. ಆದರೆ ನಿಷ್ಕಾಮ ಕರ್ಮ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡಿದರೆ ಒಂದೇ ರಸ ಕೊಡ್ತಾನಂತೆ ದೇವರು, ಮೋಕ್ಷ ಅನ್ನೋ ರಸ. ನಾವು ಮೋಸ ಹೋಗೋದಲ್ಲೇ 1 ಬೇಕೋ 3 ಬೇಕೋ ಅಂದರೆ ಸೇಮ್ ರೇಟ್ ಆದರೆ 3 ಕೊಡಪ್ಪ, ವೇಸ್ಕೋನ ಇನ್ನೊಂದು 3 ನಾಮ ಹಾಕೊಟ್ಟು ಹೋಗ್ತಾನೆ. ಅದು ಕೇಳಬಾರ್ದು. ನಗುತ್ ಅತಿಶಯದಿಂದಲೇ ಸುರಪತನಯ ಸುಯೋಧನನಿಗಿತ್ತಂತೆ ಕೊಡುತ್ತಿಪ್ಪ ಅಂತ ಜಗನ್ನಾಥದಾಸರು ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಪರಮಾತ್ಮನನ್ನು ಅದು ಇದು ಬೇಡಬಾರ್ದು, ಧರ್ಮ ಅರ್ಥ ಕಾಮ. ಆದರೆ ನಾವು ಮೋಕ್ಷ ಬೇಡಲಿಕ್ಕೆ ಹೋಗಲ್ಲ, ಇಷ್ಟೇ ಸಾಕು ಅಂದ್ಬಿಡ್ತೀವಿ. ಅದು ಬೇಡ ಅಂದರೆ ಬರತ್ತಂತೆ. ನಮ್ಮ ವಿಜಯರಾಯರಂತಾರೆ, ಕೊಡುವ ನಿನಗೆ ನನ್ನ ಅಡ್ರೆಸ್ ಗೊತ್ತೋ, ಮನೆ ಬಾಗಿಲಿಗೆ ಹೋದಾಗ ಏನೂ ಕೊಡ್ತಾ ಇರಲಿಲ್ಲ, ಇವತ್ತು ಮನೆಗೆ ಡೋರ್ ಡೆಲಿವರಿ ತಂದು ಕೊಡ್ತಾರಲ್ಲಪ್ಪ. ವೈದಿಕ ಪದವಿಯ ಐದಿಸುವವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ, ಮೈದೂನಗೊಲಿದ ಶ್ರೀ ವಿಜಯ ವಿಠ್ಠಲ ನಿನ್ನ ಪಾದ ಸಾಕ್ಷಿಯೇ ಅನುಭವವೋ. ಇದು ನನಗೆ ನಿನಗೆ ಗೊತ್ತು, ನಾನು ಪಟ್ಟ ಕಷ್ಟ ಅಂತ ವಿಜಯರಾಯರು ನೀನೇ ಸಾಕ್ಷಿ ಅಂತ ದೇವರ ಮೇಲೆ ಹಾಕ್ತಾರೆ. ಹೀಗಾಗಿ ಕೊಡುವ ದೇವರಿಗೆ ಕೊಡೋದು ಗೊತ್ತು. ಈ ಮೋಕ್ಷ ಕೇಳಿದ್ರು ಧರ್ಮಾರ್ಥ ಕಾಮ ಬೋನಸ್ಸು ಬಂದೇ ಬರುತ್ತೆ. ಬರೀ ಅದನ್ನೇ ಕೇಳಿದ್ರೆ ಮೋಕ್ಷ ಅಂತೂ ಇಲ್ಲೇ ಇಲ್ಲ, ಅದು ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ. 5 ವಿಕಾರಗಳು ಈ ದೇಹಕ್ಕೆ: ಅಸ್ಥಿ, ಜಾಯತೆ, ವರ್ಧತೆ, ಪರಿಣಾಮತೆ, ಅಪಕ್ಷೀಯತೆ. ತಾಯಿ ಗರ್ಭದಲ್ಲಿ ಕೂಡೋದು, ಆಮೇಲೆ ಹುಟ್ಟೋದು, ಬೆಳೆಯೋದು, ಫಿಸಿಕಲಿ ಮೆಂಟಲಿ ಚೇಂಜ್ ಆಗೋದು, ಆಮೇಲೆ ಕುಗ್ಗೋದು, ಒಂದಿನ ಕೃಷ್ಣಾರ್ಪಣೆ ಆಗೋದು. 7 ತೊಗಟೆಗಳು: ತ್ವಕ್ಚರ್ಮ, ರುಧಿರ, ಅಸ್ಥಿ, ಮಾಂಸ, ಮೇದ, ಮಜ್ಜಸ್ಸು. 8 ರೆಂಬೆಗಳು, 8 ಬಗೆಯ ದೇಹಗಳು: ದೇವತೆಗಳು, ಮನುಷ್ಯರು, ಗಂಧರ್ವರು, ಪಿಶಾಚರು, ಹೀಗೆಲ್ಲ. 9 ಪೊಟರೆ, 9 ಅಕ್ಷ, 10 ಎಲೆ, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ. ಇದರ ಮೇಲೆ 2 ಹಕ್ಕಿ ಕೂತಿದೆ ಅಂತ ಈ ಭಾಗವತದ ಶ್ಲೋಕದ ಪ್ರಕಾರ ಒಬ್ಬ ನಿಷ್ಕಾಮ ಕರ್ಮ ಮಾಡುವವ ಮತ್ತೊಬ್ಬ ಸಕಾಮ ಕರ್ಮ ಮಾಡುವವ.
ಪುರಂದರದಾಸರ ಆ ಗಾನದ ಪ್ರಕಾರ ಎರಡನ್ನೂ ಸೇರಿಸಿ ಹೆಣೆದೆಯಾರವರು. ಹೀಗಾಗಿ ದ್ವಾಸಪರ್ಣ ಅನ್ನುವಂತಹ ಶ್ರುತಿ ಹಾಗೂ ಈ ಶ್ಲೋಕ ಅಲ್ಲಿ ಒಬ್ಬ ಜೀವಾತ್ಮ ಇನ್ನೊಬ್ಬ ಪರಮಾತ್ಮ ಅಂತ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಅಂತೂ ಚೆನ್ನಾಗಿ ಸ್ತೋತ್ರ ಮಾಡಿ, ದೇವಕಿ ನೀನೇನು ಭಯಪಡಬೇಡ, ನಿನ್ನ ಹೊಟ್ಟೆಯಲ್ಲಿರೋ ಮಗು ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂತಹ ಸಾಕ್ಷಾತ್ ಭಗವಂತನೇ ಅಂತ ಹೇಳಿದಾಗ ಏನು ಆನಂದ ಆಗೋಯ್ತು. ಓ ನನ್ನ ಭಾಗ್ಯ, ಕಾಯ್ತಾ ಕೂತ್ಯಾರ ತಂದೆ ತಾಯಿಗಳು ದೇವರ ದರ್ಶನ ಮಾಡಬೇಕು ಅಂತ. ಶ್ರಾವಣ ಮಾಸ, ಇದೇ ಮಾಸದಲ್ಲಿ ಸುಮಾರು ರಾತ್ರಿ 12 ಗಂಟೆ ಹೊತ್ತಿಗೆ ದೇವರು ಪ್ರಾದುರ್ಭೂತನಾದ. ನೀಲಮಾಣಿಕ್ಯದ ಪುತ್ಥಣಿಯೋ ನವರತುನದ ಹೊಳಪೋ ಆ ಮಹಾಲಕುಮಿ ಮಾಡಿದ ಪುಣ್ಯನಿಧಿಯೋ ವಿಜಯ ವಿಠ್ಠಲರೇಯನ ನೋಡಿದರು ಆಗ ಕೊಂಡಾಡಿದರು ಆಗ. ವಿಜಯ ವಿಠ್ಠಲರೇಯನ ಕೊಂಡಾಡಿದರು ಆಗ. ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ. ಇಂದಿರೆ ರಮಣ ಗೋವಿಂದ ಆನಂದದಿ, ಇಂದಿರೆ ರಮಣ ಮುಕುಂದ ಆನಂದದಿ ಬಂದ ಮನ್ಮಾನಸಕ್ಕೆ. ಥಳಥಳಿಸುವ ನವರತ್ನ ಕಿರೀಟವು ಹೊಳೆವ ಮಕರ ಕುಂಡಲ ಧ್ವಜವು ತುಳಸಿ ಮಾಲೆವನ ಮಾಲೆ ಎನ್ನೊಪ್ಪುತ ಬಲು ತೇಜಸ್ವಿಗೆ ತೇಜೋಮಯನಾದ ಹರಿಬಂದ ಮನ್ಮಾನಸಕ್ಕೆ. ಇದೇನು ದಾಸರು ವರ್ಣನೆ ಮಾಡ್ತಾರೆ ಅದು ಭಾಗವತದಲ್ಲಿ ಹೇಳಿದ ಮಾತು. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುತಾಯುಧಂ ಶ್ರೀವತ್ಸಲಕ್ಮಂಗಲ ಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಮೈ ತುಂಬ ಬಂಗಾರ ಹಾಕಿಕೊಂಡು 7 ವರ್ಷದ ಕೂಸಾಗಿ ಬಂದ. 7 ಪೌಂಡ್ ಅಲ್ಲ, ನಮ್ಮ ಸ್ವಾಮಿ ಬಂದಾಗ ಮೈಮೇಲಿದ್ದ ಬಂಗಾರ ಅಪಾರವಾಗಿತ್ತು. ಅದನ್ನು ನೋಡೇ ವಾದಿರಾಜರಂದರು, ನಾನು ದೇವರು ಒಂದು ಅನ್ಬೇಡೋ, ನಿನ್ನ ಅವತಾರ ಕೇಳಿ ನಿಮ್ಮಮ್ಮನ ಹಾಕೊಂಬಂದಲ್ಲ ಕಿರೀಟ ಕೊಡು ಅಂತ. ಮುಚ್ಚು ಬಾಯ್ ಅಂತಾಳೆ. ಏನಿಲ್ಲ, ನಮ್ಮದೆಲ್ಲ ಕಿರೀಟ ಇಲ್ಲ ಗಿರೀಟ ಇಲ್ಲ. ಮತ್ತೇನು ಬೌದ್ಧಾವತಾರ ರಾಮಕ್ಷೇತ್ರ, ಅವನು ದೇವರು, ಅದಕ್ಕೆ ಹಾಗೆ ಬಂದಿಯಾನೆ. ಚೆನ್ನಾಗಿ ನೋಡಿ ಆನಂದಪಟ್ಟು ಸ್ತೋತ್ರ ಮಾಡ್ಯಾರೆ. ವಸುದೇವ, ಏನು ಮಾಡ್ಬೇಕು ಸ್ವಾಮಿ, ನಂಗೆ ತೋಚ್ತಾನೇ ಇಲ್ಲ ನೀನು ನೋಡಿದ ಆನಂದದಲ್ಲಿ. ನನ್ನನ್ನು ಕರೆದುಕೊಂಡು ಹೋಗಿ ನಂದಗೋಕುಲದಲ್ಲಿ ಇಟ್ಟು ಬಾ. ಲಕ್ಷ್ಮೀದೇವಿ ಅಲ್ಲಿ ಅವತಾರ ಮಾಡಿ ಆ ದುರ್ಗೆಯ ರೂಪದಿಂದ ಆ ಮಗುನ ಎತ್ಕೊಂಬಂದು ಎಕ್ಸ್ಚೇಂಜ್ ಆಫರ್ ಇಲ್ಲಿ ತಂದ್ಬಿಡು. ವಸುದೇವ ಹೊರಗೆ ಬರ್ತಾನೆ. ಬಾಗಿಲಾರು ತೆಗೆದರು. ಕರಸ್ಥ ದೇವಸ್ಯ ಕುತಂತರಾಯ. ಕೈಯಲ್ಲೇ ದೇವರು ಇದ್ದವನ ಕೈಯಲ್ಲಿ ಅಡ್ಡಿ ಆತಂಕ. ತಾನಾಗೆ ಬಾಗಿಲು ತೆಕ್ಕೋದು. ಬರ್ತಾನೆ. ರಾತ್ರಿ 12 ಗಂಟೆ ಮೇಲಾಗಿದೆ. ಯಮುನೆ ತುಂಬಿ ಹರಿತಾಳೆ. ಶ್ರಾವಣ ಮಾಸ, ವರ್ಷ ಋತು, ಮಳೆ ಬಂದಿತ್ತು. ಹೇಗೆ ಹೋಗೋದು ಅಂತ ಕೈ ಮುಗಿದ. ತಾನಾಗೆ ದಾರಿ ಬಿಟ್ಲಂತೆ. ಯಾಕೆ? ಅವಳಿಗೆ ಭಯ ಆಯಿತು. ನನ್ನ ಯಜಮಾನರು ರಾಮಾವತಾರದಲ್ಲಿ ತಲೆಹರಟೆ ಮಾಡಿದ್ದಕ್ಕೆ ಸಮುದ್ರಕ್ಕೆ ಬ್ರಿಡ್ಜ್ ಕಟ್ಟದ, ಈಗ ತಲೆಹರಟೆ ಮಾಡೋದು ಬೇಡ. ಅವನು ರಾಮ, ಇವನು ಕೃಷ್ಣ ಅಂದರು. ಅವನೇ ಇವನು, ಇವನೇ ಅವನಳು ಅಂತ ಅವಳೊಂದು ಪ್ರಮೇಯವನ್ನು ಹೇಳಿದ್ರು. ಕೌಸಲ್ಯಜವರ ವಂಶೋದ್ಭವ ಸುರ ಸಂಸೇವಿತ ಪದ ರಾಮ ಹರೇ. ಕಂಸಾದ್ಯ ಸುರರ ಧ್ವಂಸಗೈದಯದು ವಂಶೋದ್ಭವ ಶ್ರೀಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ಮುನಿಮಖರಕ್ಷಕ ಧನುಜರ ಶಿಕ್ಷಕ ಪಣಿಧರ ಸನ್ನುತ ರಾಮ ಹರೇ. ಘನಮರಣಾಂಗ ಸುಮನ ಸರೋಡಯ ಶ್ರೀ ವನಜಾಸನ ಪಿತಾ ಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ರಾಮನೇ ಕೃಷ್ಣ, ಕೃಷ್ಣನೇ ರಾಮ ಅನ್ನೋ ಪ್ರಮೇಯ ತಿಳಿದಿದೆ ನನಗೂ. ಅಲ್ಲಿ ಮಲಗಿಸಿ ಯಶೋದೆಯ ಮಡಿಲಲ್ಲಿದ್ದ ಆ ಲಕ್ಷ್ಮೀದೇವಿಯನ್ನು ಹೊತ್ತಿಕೊಂಡು ಬಂದ. ಮತ್ತೆ ಯಥಾ ಪ್ರಕಾರ ಬಾಗಿಲು ಹಾಕೋತು. ಎಲ್ಲ ಸೆಕ್ಯೂರಿಟಿ ಎದ್ದು ಬಿಟ್ರು. ಯಾಕೆ ಅಂದರು, ಅದು ಸಂಪತ್ತಿದ್ರೆ ಸ್ವಲ್ಪ ಸೆಕ್ಯೂರಿಟಿನೂ ಜಾಸ್ತಿ ಬೇಕಣ್ಣ. ಮನೇಲಿ ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ ಅಂದ್ರೆ ತಣ್ಣಗಿರ್ತೀವಿ. ಬೀಗ ಸರಿ ಇಲ್ಲ ಅಂದ್ರೆ ಆಯಾ ನಮ್ಮ ಮನೇಲಿ ಏನು ತೊಗೊಂಡು ಹೋಗ್ಬೇಕ್ರಿ
10 ನಿಮಿಷ ಕಳ್ಳ ಬಂದು ಮಲ್ಕೊಂಡು ಹೋಗ್ತಾನೆ, ಈ ಧೋರಣೆ ಇರುತ್ತೆ. ಆದರೆ ಜಾಸ್ತಿ ಸೇರಿದಾಗ ನಿದ್ದೆ ಹಾಳಾಗಿ ಬಿಡುತ್ತೆ. ಯಾವಾಗ ಕಳ್ಳ ಬರ್ತಾನೋ, ಯಾವಾಗ ರೈಡ್ ಮಾಡ್ತಾರೋ, ಯಾವಾಗ ಏನಾಗತ್ತೋ ಅಂಥೇಳಿ. ಹಾಗಾಗಿ ಲಕ್ಷ್ಮೀದೇವಿ ಇದ್ದಾಗ ಇವೆಲ್ಲ ಸಮಸ್ಯೆನೇ, ಇವೆಲ್ಲ ಮಾಡ್ಕೋತೀವಿ. CCTV ಇನ್ನೊಂದು ಮತ್ತೊಂದು ಮಗದೊಂದು ಅಂತೂ ನಾವು ಸ್ವಾತಂತ್ರ್ಯವೇ ಇಲ್ಲದೆ ಇರೋ ಥರ ಮಾಡ್ಕೊಂಡ್ಬಿಡ್ತೀವಿ. ಕಂಸ ಬಂದ, ಮಗುವನ್ನು ಕಿತ್ಕೊಂಡ, ಅದು ಮೇಲೆ ಹಾರಿ ನಗತಾ ಕೂತ್ಬಿಡ್ತಾನೆ. ನಿನ್ನ ಕೊಲ್ಲೋ, ನಿನ್ನೆಲ್ಲೋ ಹೊಟ್ಯಾನೆ, ಹುಡುಕೋ ಹಾಕ್. ತಲೆ ಕೆಟ್ಟು ಹೋಯ್ತು ಅವನು. ತಿರುಪತಿ ಬ್ರಹ್ಮೋತ್ಸವದಲ್ಲಿ ಬೆಟ್ಟದ ಮೇಲೆ ತಲೆ ಬೋಳಿಸ್ಕೊಂಡು ನಮ್ಮ ಯಜಮಾನರು ಅವ್ರಿಗೆ ತಮಗೆ ಕೊಡ್ರಿ ಅಂದ್ರೆ ಅದು ಹೇಗೆ ದುಸ್ಸಾಧ್ಯವೋ, ಸಾವಿರಾರು ಮಕ್ಕಳು ಹುಟ್ಟಿದಾಗ ಇವನೇ ಕೃಷ್ಣ ಅಂತ ರೆಕಗ್ನೈಸ್ ಮಾಡೋದು ಹೇಗೆ? ಸರಿ, ತನ್ನ ಮಂತ್ರಿಗಳನ್ನು ಕೇಳ್ದ, ಅವ್ರು ಸಲಹೆ ಕೊಟ್ಟರು, ಎಲ್ಲ ಮಕ್ಕಳನ್ನು ಕೊಂದಾಕೋಣ, ಅದರಲ್ಲಿ ಇದು ಒಂದಾಗಿರುತ್ತೆ. ಪಾಪ ಅಂದ, ಪಾಪ ಇಲ್ಲ ಗೀಪ ಇಲ್ಲ, ನಾವು ಉಳಿಬೇಕು ಅಂದ್ರೆ ಅದೇ ಮಾಡೋದು. ಸರಿ, ಏನು ಮಾಡೋದೀಗ? ಪೂತನಾದೇವಿ ಅಂತ ಅವಳನ್ನು ಕೊಟ್ಟು ಕಳಿಸುವ. ಆ ಪೂತನೆಗೆ ಹೇಳಿದ್ರು, ಊರ್ವಶಿ ಬೇರೆ ಒಳಗಿದ್ಲು, ಜೀವದ್ವಯ ವೇಷ, ತಾಟಕಿ ಅರ್ಜುನಲ್ಲಿ ಅಸುರಿ, ಇನ್ನೊಬ್ಬ ಸಜ್ಜೀವ ಇದ್ದದ್ದು ಪೂತನೆಯಲ್ಲಿ ವಿಶೇಷವಾಗಿ ಊರ್ವಶಿ ಕೂತಿದ್ಲು. ಅದು ಕುಬೇರನ ಶಾಪ ಅಂತ ತಾತ್ಪರ್ಯದಲ್ಲಿ ಆಚಾರ್ಯರು ಬರೀತಾರೆ. ಅವಳು ಕೃಷ್ಣನ ಮನೆಗೆ ಬಂದು ಹಳೆ ಕೃಷ್ಣನ ತೊಡೆ ಮೇಲೆ ಹಾಕ್ಕೊಂಡು ಅವನ ಪ್ರಾಣವನ್ನೇ ಎಳೀಲಿಕ್ಕೆ ಶುರು ಮಾಡ್ದ. ಬಿಡೋ ಅಂದ. ಪಾಪಿ, ನನಗೆ ನೀನು ವಿಷ ಕೊಡ್ತೀಯ, ನಂದೊಂದು ಸ್ವಭಾವ, ಮೀರೇಮಿಸ್ತಾರೋ ಮಳ್ಳಿ ಮೀಕೆ ಇಸ್ತಾ, ಕೊಡ್ಬೇಕಾದ್ರೆ ಒಳ್ಳೇದು ಕೊಡ್ಬೇಕು, ಕೆಟ್ಟದ್ದು ಕೊಟ್ಟು ಮತ್ತೆ ಜನ್ಮ 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 ಜನ್ಮದಲ್ಲೂ ನಮಗೆ ಒಳ್ಳೆಯ ಪದಾರ್ಥ ಸಿಕ್ಕಿರಬಾರ್ದು, ಹಾಗೆ ಮಾಡಿಬಿಡ್ತಾನೆ ದೇವರು. ಇವಳೇನು ಮಾಡಿದ್ಲು, ವಿಷವನ್ನು ಕೊಡಬೇಕಲ್ಲ, ವಿಷ ಒಳಗೆ ಊದ್ದ, ಸತ್ತೇ ಹೋದ್ಲು. ಹಾಲನ್ನು ಎಳೆದುಕೊಂಡು, ಹಾಲು ಕೊಟ್ಟ ಊರ್ವಶಿಗೆ ಸದ್ಗತಿ, ತಾಟಕಿಗೆ ದುರ್ಗತಿ. ಪ್ರಾಣವೇ ಹೋಯ್ತು. ದೊಡ್ಡ ದೇಹ, ತಲೆ ನೋಡಿದ್ರೆ ಕೋಲಾರ, ಕಾಲು ನೋಡಿದ್ರೆ ಮುಳುಬಾಗಿಲು, ಇಂಥ ದೊಡ್ಡ ದೇಹ. ಆದ ಮೇಲೆ ಅವನನ್ನು ತೆಗೆದುಕೊಂಡು ಬಂದು ಯಶೋದಮ್ಮ ಸ್ನಾನ ಮಾಡಿಸಿ ಗೋಮೂತ್ರದಿಂದ ಗೋಮಯವನ್ನೆಲ್ಲ ಹಚ್ಚಿ ದೃಷ್ಟಿ ತೆಗೆದಲು. ಎಂಥ ಭಾಗ್ಯ ಅಂತ ರಾಜರು. ಗಂಗಾ ಜನಕಗೆ ಗಡಿಗೆ ನೀರನವಳಂತೆ, ಮಂಗಳಾಂಗಗೆ ಭಾಮೆ ಶೃಂಗರಿಪಳಂತೆ, ತುಂಗಭೂರಮಣನ ತೊಟ್ಟಿಲೊಳು ತೂಗುಬಳತೆ, ಕಂಗಳ ಗೋಚರನ ಎತ್ತಿ ಮುದ್ದಿಪಳಂತೆ, ಏನು ಸುಕೃತವ ಮಾಡಿದಳು ಯಶೋದೆ, ಚತುರಾಸ್ಯನ ಪಿತನ ಸುತನೆಂದು ಎತ್ತುವಳಂತೆ, ಶ್ರುತಿ ವಿನುತಗೆ ಜೋಗುಳವ ಪಾಡುವಳಂತೆ, ಶತರವೀತೆ ಜಗೆ ಆರತಿಯನೆತ್ತು ಬಳತೆ, ಗತಭೀತನಿಗೆ ಭಾಮೆ ರಕ್ಷೆ ಇಕ್ಕುವಳಂತೆ, ಏನು ಸುಕೃತವ ಮಾಡಿದಳು ಯಶೋದೆ. ಎಂಥ ಭಾಗ್ಯ! ಒಂದೊಂದೇ ಚೇಷ್ಟೆ ಶುರು ಆಯಿತು, ಪೂತನ ಸಂಹಾರ ಆಯಿತು. ಮತ್ತೊಬ್ಬ ಗಾಡಿಯ ರೂಪದಲ್ಲಿ ಬಂದ, ಶಕಟಾಸುರ ಅಂತ, ಅವನನ್ನು ಕೊಂದ. ಗಾಳಿಯ ರೂಪದಲ್ಲಿ ಒಬ್ಬ ಬಂದ, ತೃಣಾವರ್ತ, ಅವನನ್ನು ಕೊಂದು ಹಾಕಿದ. ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿ ಅಮ್ಮನಿಗೆ ಆಕಿಳಿಸಬೇಕಾದ್ರೆ ವಿಶ್ವಂಭರ ಅನ್ನಿಸಿಕೊಂಡ. ಇದಾದ ಮೇಲೆ ನಾಮಕರಣ ಆಯಿತು. ಕೃಷ್ಣ ಅಂತ ನಾಮಕರಣ ಮಾಡಿದರು, ಅವನಿಗೆ ಬಲರಾಮ ಅಂತ. ಒಂದೊಂದೇ ಚೇಷ್ಟೆ ಶುರು ಆಯಿತು. ಏನದು ಅಪಾರ ಚೇಷ್ಟೆ ದೇವರದು. ಸಾವಿರಾರು ಜನ ಕಂಪ್ಲೇಂಟ್ ಹೇಳೋದು, ನಿನ್ನ ಮಗ ಅದು ಮಾಡ್ದ ಇದು ಮಾಡ್ದ. ಯಶೋಧ ಅಂದು, ಏನು ಮಾಡಿದೆ ಹೇಳ್ರಿ? ನಿನ್ನ ಮಗ ಮಹಾ ತುಂಟ ತಾಯಿ, ವತ್ಸಾನ್ ಮುಂಜನ್ ಕ್ವಚಿದ ಸಮಯಾನ್ ಕ್ರೋಶ ಸಂಜಾತಃ ಸಸ್ತೇಯಂ ಸ್ವಾದ್ವತ್ತ ತದಧಿಪಯಃ ಕಲ್ಪಿತೈಸ್ತೇಯ ಯೋಗೈಃ ಮರ್ಕಾನ್ ಭೋಕ್ಷನ್ ವಿಭಜತಿ ಸಚೇನ್ನಾಸ್ತಿ ಭಾಂಡಂ ಭಿನತ್ತಿ ದ್ರವ್ಯಾಲಾಭೆ ಸುಭುಜ ಕುಪಿತೋ ಯಾತ್ಯುಪಕ್ರೋಚ್ಯತೋ ಕಾನ್. ವತ್ಸಾನ್ ಮುಂಚನ್, ಕರುಗಳನ್ನು ಬಿಚ್ಚಿಬಿಡ್ತಾನೆ ಯಶೋಧ. ಒಬ್ಬೊಬ್ಬರ ಮನೇಲಿ 500-600 ಕರು. ಪಾಪ ಬೆಳಗ್ಗೆ ನೋಡ್ತಾರೆ, ನಮ್ಮ ಮನೆಯವರು ಒಂದೂ ಕರು ಇಲ್ಲ. ಅದನ್ನೆಲ್ಲ ಹುಡುಕಿ ಕಟ್ಟೋದ್ರಲ್ಲಿ ಸಾಕಾಯ್ತು. 12 ಗಂಟೆ ಆಯಿತು. ಇದರ ಮಧ್ಯೆ ಹಾಲು ತೊಗೊಂಬನ್ರಿ, ಒಳ್ಳೆ ಫ್ರೆಶ್ ಆಗಿ ನಿಮಗೆ ಹಾಲು ಕಾಸು ಕೊಡ್ತೇನೆ ಅಂದೆ. ಕರೀಲಿಕ್ಕೆ ಹೋದರೆ ಹಾಲೆಲ್ಲ ಕರು ಕುಡ್ದಿತ್ತು. ಜೋರಾಗಿ ಹೋದರೆ ಪಾಪ ಅಡುಗೆ ಮನೆಯಲ್ಲೇ ಬಂದುಬಿದ್ರೆ ಲಾಂಗ್ ಜಂಪು. ಗೊತ್ತಿಲ್ಲದೆ ನಾನೇನು ಮಾಡಿದೆ, ತಾಳ ಹಾಕ್ತಾ ಕೂತೆ. ಸುಂದರಕಾಂಡ ಪಾರಾಯಣ ಮಾಡ್ತಾ ಇದ್ರು. ಪ್ರಾಣದೇವರೇ ನಮ್ಮ ಮನೆಯವ್ರ ಮೇಲೆ ಬಂದ್ಯಾರೆ ಅಂತ. ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ. ಗಂಡನಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಬರುತ್ತ ತೋರಿಸ್ದ. ಪ್ರಾಣದೇವರ ಆವೇಶ ಅಲ್ಲ, ಇದ್ದ ಪ್ರಾಣದೇವರು ಹೋಗೋ ಸನ್ನಿವೇಶ ಅಂತ. ಹೀಗೆ ನಿನ್ನ ಮಗ ಮಾಡ್ತಾನೆ, ಬಿಚ್ಚಬೇಡಿ ಅಂತ ಹೇಳಿ ಅದಕ್ಕೆ ಕೃಷ್ಣ ಉತ್ತರ ಕೊಡೋ. ನನ್ನ ಸ್ವಭಾವ ಇತ್ಯುತ್ತರ ಮುತ್ತರಜ್ಞ
ಬಂಧನ ಮಾಡೋದು ನನ್ನ ಸ್ವಭಾವ, ಬಂಧನ ಬಿಡಿಸೋದು ನಾನೇ. ಬಂಧಕೋ ಭವಪಾಶೇನ, ಸಂಸಾರ ಬಂಧನವನ್ನು ಬಿಡುಗಡೆ ಮಾಡೋ ನಾನೇ ಅನ್ನೋದಕ್ಕೆ ಅದು ಸ್ಯಾಂಪಲ್ ಅಂತೆ, ಕರುವನ್ನು ಬಿಚ್ಚಿದ್ದು. ಸರಿ, ನೀವೇ ಬೈರಿ, ನಿನ್ನ ಮಗನ ಬೈಯೋದೇ ಕಷ್ಟ ತಾಯಿ, ಬೈಬೇಕು ಅಂತ ಬಾಯಿ ತೆಗೆದ್ರೆ ಮುಚ್ಚಲಿಕ್ಕೆ ಆಗಲ್ಲ. ಏನು ಮಾಯಾಮಂತ್ರ ಕಲ್ತಿಯಾನೋ ಅಥವಾ ಒಳಗೆ ನಿಂತು ಅವನೇ ಆಡಿಸೋದ? ಹೌದು ಅವನು ನಮ್ಮೆಲ್ಲ ಇಂದ್ರಿಯಗಳ ಒಳಗೆ ನಿಂತು ಅವನು ಆಡಿಸ್ತಾನೆ, ನಮ್ಮ ಸಮ ಇಲ್ಲ. ಧ್ರುವರಾಜರಂದ್ರಲ್ಲ, ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಅವನು ಒಳಗಿಲ್ಲ ಅಂದರೆ ಯಾವುದೂ ಇಲ್ಲ. ನನಿಷ್ಠುರ ವಾಕ್ಯ ಮುದೇತಿ ವಕ್ತ್ರಾತೆ, ನಿಷ್ಠುರ ನುಡಿಗಳು ಬರೋದಿಲ್ಲ, ಹೊಡಿಲಿಕ್ಕೆ ಕೈಲಾಗಲ್ಲ. ಯಾಕೆ? ಒಳಗೆ ನಿಂತು ಆಡಿಸೋನು ಈ ದೇವರೇ ಅಲ್ಲ. ಈ ಮಾತನ್ನು ಆಡ್ತಾರೆ. ಇದಾದ ಮೇಲೆ ಇನ್ನೇನು ಮಾಡ್ತಾನೆ? ಕಳ್ಳತನಕ್ಕೆ ಏನೇನು ಬೇಕೋ ಎಲ್ಲ ಉಪಾಯ ಗೊತ್ತು. ಕರೆದು ಕೇಳೋದು, ಯಶೋದ ನೀ ಹೋಗಿದ್ದೆ ಅವ್ರ ಮನೆ? ನಾವು ಹೋಗೇ ಇಲ್ಲ, ಅವ್ರ ಮನೆ ಅಲ್ಲ, ನಮ್ಮದೇ ಆ ಮನೆ. ಈಶಾವಾಸ್ಯಮಿದಂ ಸರ್ವಂ ಅಂತ ದೇವ್ ಕಂದ. ಹಾಗೆಲ್ಲ ಸುಳ್ಳು ಹೇಳಬಾರ್ದು. ಹೋಗಿದ್ಯಾ ಇಲ್ವಾ? ನಾ ಹೋಗಿಲ್ಲೇ, ಮತ್ತು ನಿನ್ನೆ ಯಾಕಂತ? ನನ್ನ ವಯಸ್ಸಂದೇ ಒಂದು ಮಗು ಇದೆ ಅವ್ರ ಮನೇಲಿ, ಅದು ಪೆದ್ದು, ನಾ ಚೂಟಿ ಅಲ್ಲ ಅದಕ್ಕೆ ಅಂದ. ಈ ಜಗತ್ತಿಗೆ ಟೋಪಿ ಹಾಕೋ ದೇವ್ರ ಅಮ್ಮಂಗೆ ಹಾಕಿದೆ ಏನು? ಹೀಗಾಗಿ ನಮ್ಮ ಸ್ವಾಮಿ ಲೀಲೆಯೋ ಲೀಲೆ. ಯಶೋಧ ಅಂದು, ನೀವು ಹಿಡ್ಕೊಂಬನ್ರಿ ಹೊಡಿತೀನಿ, ಸಿಗಲ್ಲೇ ಏನಾದರೂ ಮಾಡ್ರಿ ಅಂತ. ಇಷ್ಟೆಲ್ಲ ಆದರೂ ಎಲ್ಲ ಕೃಷ್ಣನ ಲೀಲೆಗಳನ್ನು ಅವರವರೇ ಇದ್ದಾಗ ಹೊಗಳೋರಂತ, ಯಶೋಧೆ ಮುಂದೆ ಬೈಯೋರು. ಆದರೆ ತಾವೇ ಇದ್ದಾಗ ಎಂಥ ಮುದ್ದ ಕಳ್ತನ ಮಾಡತ್ರಿ ಕೂಸು. ನಮ್ಮದು ಇದೆ ಪೆದ್ದು ಮುಂಡೆ, ದಿನೋ ಇಷ್ಟುದ್ದ ಪೆನ್ಸಿಲ್ ತೊಗೊಂಡೋಗುತ್ತೆ, ಬರ್ತಾ ಇಷ್ಟೇ ಮಾಡ್ಕೊಂಬಂದಿರತ್ತೆ. ನಮ್ಮ ಮನೆಯವರು ಹಾಗೆ ಪೆದ್ದಾಗಿದ್ದಾರೆ. ಪಕ್ಕದ ಮನೆ ಬಾಳೆ ಎಲೆ ಕಟ್ ಮಾಡ್ಕೊಂಬಂದ್ರಿ, ಚಾಕುವನ್ನು ಬೀಳಿಸಿ ಆ ಹೊತ್ಕೊಂಡಿದ್ದು ವಸ್ತ್ರನೂ ಕೆಳಗೆ ಬೀಳಿಸ್ಕೊಂಡು ಓಡಿ ಬಂದ್ಬಿಟ್ರು. ಈಗ ನೋಡಿದಾಗೆಲ್ಲ ಪಕ್ಕದ ಮನೆಯವರು ಅಂತಾರೆ, ಬಾಳೆ ಎಲೆ ಕಳ್ಳ ಎಲ್ಲಿ ಅಂತ. ಆ ಕೂಸು ನೋಡ್ರಿ ಎಷ್ಟು ಚೆನ್ನಾಗಿ ಕಳ್ತನ ಮಾಡತ್ತೆ. ಯಾಕೆ? ಅವನ ಕಳ್ತನ ಹೊಗಳಿದ್ದು ಲಕ್ಷ್ಮೀಪತಿ ಅಲ್ಲ, VIP ಏನು ಮಾಡಿದ್ರು ಚಂದ, ಲಕ್ಷ್ಮೀ ಕಟಾಕ್ಷ ಇದ್ದವ್ರು ಮಾಡಿದ್ರೆ ಚಂದ. ನಮ್ಮ ದೇವರು VVIP, ಆದ್ದರಿಂದ ಅವನು ಮಾಡಿದ್ದೆಲ್ಲ ಚಂದ ಅಂತಾರೆ ವಾದರಾಜರು. ನೀವು ಅನ್ರಿ, ಪುಣ್ಯ ಬರುತ್ತೆ. ದೇವರನ್ನ ಚೋರ ಜಾರ ಅನ್ರಿ, ಆದರೆ ಅರ್ಥಾನುಸಂಧಾನ ಬೇರೆ. ನವನೀತ ಚೋರ, ಹೊಸದಾಗಿ ಮಾಡಿದ ಪಾಪವನ್ನು ಕದೀತಾನೆ. ಗೋಪಿ ಜನಜಾರ, ಯಾರು ಗೋಪಿಕಾ ಸ್ತ್ರೀಯರಂತೆ ಭಕ್ತಿ ಮಾಡ್ತಾರೆ, ಅವರ ಜನನ ಮರಣ ರೂಪ ಸಂಸಾರಕ್ಕೆ ಮುಪ್ಪನ್ನು ತರೋನು. ಅದಕ್ಕೆ ವ್ಯಾಸರಾಜರು ಅದನ್ನು ಮಾಡಿಕೊಟ್ಟಿದ್ದು. ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಹೇ ಗೋಪಿ ಜನಜಾರ ನೆನೆದರೆ ಸಾಲದೆ. ಚೋರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರನೆದರೆ ಸಾಲದೆ. ಕ್ರೂರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಮಾವನ್ನ ಕೊಂದವನೆದರೆ ಸಾಲದೆ. ಪ್ರತಿ ದಿವಸ ಮಾಡಿದ ಪಾಪಗಳಿಗೆಲ್ಲ ಪತಿತ ಪಾವನನೆಂದರೆ ಸಾಲದೆ. ಇಂತಿಪ್ಪ ಮಹಿಮೆಗಳನೆಂದನಾದರೂ ಒಮ್ಮೆ ಸಂತತದಿ ನೆನೆಯ ಸಲಹುವ ನಮ್ಮ ಶ್ರೀಕೃಷ್ಣ. ಸಂತತದಿ ನೆನೆಯ ಸಲಹುವ ನಮ್ಮ ಶ್ರೀಕೃಷ್ಣ. ಹಾಗಾಗಿ ದಾಸರುಗಳು ಅದನ್ನೇ ಇಟ್ಕೊಂಡು, ಗೋಪಿ ಕೇಳ್ ನಿನ್ನ ಮಗ ಜಾರ, ಈ ಪದ್ಧತಿಯನ್ನೇ ಜಾರ ಚೋರ ಅಂತಾನೆ ಸುಂದರವಾಗಿ ಸ್ತೋತ್ರ ಮಾಡ್ಯಾರ. ಗೋಪಿ ಕೇಳ್ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಗೋಪಿ ಕೇಳ್ ನಿನ್ನ ಮಗ ಜಾರ, ಮುದದಿ ಮುಕುಂದ ಸದನಕ್ಕೆ ಬಂದ. ದಧಿಯ ಮೀಸಲು ಬೆಣ್ಣೆ ತಿಂದ, ಅವ ಚಂದ ನಿನ್ನ ಕಂದ. ಗೋಪಿ ಕೇಳ್ ನಿನ್ನ ಮಗ ಜಾರ. ಮಾರಾನ ಪಿತತ ಮನೆಯೋಳು ಪೊಕ್ಕ, ಹಿಡಿಯ ಹೋದರೆ ಆವ ಸಿಕ್ಕ. ನೋಡಿ ನಕ್ಕ ಭಾರಿ ಠಕ್ಕ. ಬಹಳ ದಿನವಾಯಿತು ಹೇಳುವುದು ಹ್ಯಾಂಗೆ, ಗೋಪಾಲನ ಮನವು ಒಮ್ಮೆ ಹಾಂಗೆ ಒಮ್ಮೆ ಹೀಂಗೆ ಹೇಳಲ್ ಹ್ಯಾಂಗೆ. ಹೀಗೆ ನಾನಾ ಲೀಲೆಗಳನ್ನು ಭಗವಂತ ಮಾಡ್ಯಾನೆ. ಮುಂದಿನ ಭಾಗದಲ್ಲಿ ಅದನ್ನು ನೋಡುವ. ಶ್ರೀಕೃಷ್ಣ ಅರ್ಪಣಮಸ್ತು.